ನೋಡಿ, ಭಾರತದ ಸಮುದ್ರ ಗಡಿಗೂ ಕೂಡ ಕಾಲಿಟ್ಟಿದೆ ಗಲ್ಫ್ ಯುದ್ಧ. ಈ ಒಂದು ಯುದ್ಧ ಮಾತ್ರ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಎಲ್ಲವೂ ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ 5 ರಿಂದ 6 ದಿನ ಆಗೋಗಿದೆ ಈ ಒಂದು ಯುದ್ಧ ಆರಂಭ ಆಗಿ. ಆದ್ರೆ ಈ ಒಂದು ಯುದ್ಧದಿಂದ ಅದೆಷ್ಟು ದೇಶಗಳಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ಎಫೆಕ್ಟ್ ಆಗ್ತಾ ಇದೆ, ಏನೇನು ಆಗ್ತಾ ಇದೆ, ನಮ್ಮ ಭಾರತಕ್ಕೂ ಕೂಡ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ಮಟ್ಟಿಗೆ ಎಫೆಕ್ಟ್ ಆಗ್ಬಹುದು ಅಂತ ಹೇಳಿ ಈಗಲೇ ಯೋಚನೆ ಮಾಡಕ್ಕೂ ಆಗುತ್ತಿಲ್ಲ. ಆ ಮಟ್ಟಿಗೆ ಪರಿಸ್ಥಿತಿ ಬರಬಹುದು ಅಂತ ಗೊತ್ತಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಈ ಒಂದು ಯುದ್ಧಕ್ಕೆ ಫುಲ್ ಸ್ಟಾಪ್ ಅಥವಾ ಬ್ರೇಕ್ ಇರುವಂತ ಒಂದು ಮಾತೆ ಇಲ್ಲ ಅಂತ ಹೇಳಿ ಇರಾನ್ ಹೇಳ್ಬಿಟ್ಟಿದೆ. ಮತ್ತೊಂದು ಕಡೆ ಇಲ್ಲಿ ಜಂಟಿಯಾಗಿ ದಾಳಿ ಮಾಡಿರುವಂತಹ ಇಸ್ರೇಲ್ ಹಾಗೂ ಅಮೆರಿಕ ಕೂಡ ಹೇಳಿದೆ. ಹಿಂದೂ ಮಹಾಸಾಗರದಲ್ಲಿ ಇರಾನ್ ಯುದ್ಧ ನೌಕೆ ಧ್ವಂಸ ಆಗಿದೆ. ಈಗ ಇರಾನ್ ಯುದ್ಧ ನೌಕೆಯಲ್ಲಿದ್ದಂತಹ 87 ಯೋಧರ ದುರ್ಮರಣ ಆಗಿದೆ. ಅಮೆರಿಕದ ಸಬ್ ಮರೀನ್ ಟಾರ್ಪಿಡೋದಿಂದ ದಾಳಿ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಜಲಾಂತರ್ಗಾಮಿ ಕ್ಷಿಪಣಿ ದಾಳಿ ನಡೆಸಿರುವಂತಹ ಅಮೆರಿಕ, ಇರಾನ್ ಯುದ್ಧ ನೌಕೆ IRIS DENA ಸಂಪೂರ್ಣವಾಗಿ ಉಡಿಸಾಗಿದೆ ಈ ಒಂದು ದಾಳಿಯಿಂದ. ಈಗಾಗಲೇ ಅದೆಷ್ಟೋ ಯುದ್ಧ ನೌಕೆಗಳನ್ನ ಸರ್ವನಾಶ ಮಾಡಿದ್ದಾಯ್ತು. ಈಗ ಇರಾನ್ ಯುದ್ಧ ನೌಕೆ ಕೂಡ ಸಂಪೂರ್ಣವಾಗಿ ಉಡಿಸಾಗಿದೆ. ಇರಾನ್ ಕೂಡ ಅಲ್ಲಿರುವಂತಹ ಯುದ್ಧ ನೌಕೆಗಳು ಅಂತಂದ್ರೆ ಅಮೆರಿಕ ಇರ್ಬೋದು ಅಥವಾ ಇಸ್ರೇಲ್ ಇರ್ಬೋದು, ವಿಶೇಷವಾಗಿ ಇಸ್ರೇಲ್ ನಲ್ಲಿರುವಂತಹ ಕೆಲವೊಂದು ಯುದ್ಧ ನೌಕೆಗಳನ್ನ ಈಗಾಗಲೇ ನಾಶ ಮಾಡಿದೆ, ಉಡಿಸ್ ಮಾಡಿದೆ. ನಿನ್ನೆಯಿಂದ ಸ್ವಲ್ಪ ತೀವ್ರವಾಗಿ ನಡೀತಾ ಇರುವಂತಹ ದಾಳಿಗಳು. ಇರಾನ್ ಯುದ್ಧ ನೌಕೆ ಹೊಡೆದು ಉಳಿಸಿರುವಂಥದ್ದು. ಭಾರತದ ಸಮುದ್ರ ಗಡಿಗೂ ಕಾಲಿಟ್ಟಿರುವಂತಹ ಗಲ್ಫ್ ಯುದ್ಧ ಇದು. ಹಿಂದೂ ಮಹಾಸಾಗರದಲ್ಲಿ ಇರಾನ್ ಯುದ್ಧ ನೌಕೆ ಧ್ವಂಸ ಆಗಿದೆ. ಇಷ್ಟು ದಿನ ಕೇವಲ ಆರ್ಮಿ ಕ್ಯಾಂಪ್ಗಳು ಅಥವಾ ಕಚ್ಚಾ ತೈಲ ಘಟಕಗಳೇನಿರುತ್ತೆ ಅದನ್ನ ಟಾರ್ಗೆಟ್ ಮಾಡ್ತಾ ಇತ್ತು ಇಲ್ಲಿ ಮೂರೂ ದೇಶಗಳು. ಆದರೆ ಇವಾಗ ಯುದ್ಧ ನೌಕೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಯುದ್ಧ ನೌಕೆಗಳನ್ನ ಸರ್ವನಾಶ ಮಾಡ್ತಾ ಇರುವಂಥದ್ದು. ಇರಾನ್ ಯುದ್ಧ ನೌಕೆಯಲ್ಲಿದ್ದಂತಹ 87 ಯೋಧರು ಇದೀಗ ದುರ್ಮರಣ ಹೊಂದಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಮೆರಿಕದ ಸಬ್ಮರೀನ್ ಟಾರ್ಪಿಡೋದಿಂದ ಈ ಒಂದು ದಾಳಿ ಮಾಡಲಾಗಿತ್ತು. ಇರಾನ್ ಯುದ್ಧ ನೌಕೆ ಇನ್ನು ಇರಾನಿಯನ್ ವಾರ್ಶಿಪ್ 2222 ಇನ್ನು IRIS DENA ನೌಕೆಯಲ್ಲಿ 180 ಯೋಧರು ಇದ್ದಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಈವರೆಗೆ 87 ಯೋಧರ ಶವ ಕೂಡ ಪತ್ತೆಯಾಗಿದೆ. ಹಲವರು ನಾಪತ್ತೆಯಾಗಿದ್ದಾರೆ. ಮೂವತ್ತೆರಡು ಜನರನ್ನ ರಕ್ಷಣೆ ಮಾಡಿರುವಂತಹ ಶ್ರೀಲಂಕಾ ನೌಕಾಪಡೆ ಈಗಾಗಲೇ ಒಂದಷ್ಟು ಜನ ಮೃತಪಟ್ಟಿದ್ದಾರೆ, ಮತ್ತಷ್ಟು ಯೋಧರು ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲಿ ಸುಮಾರು 32 ಜನರನ್ನ ರಕ್ಷಣೆ ಮಾಡಿರುವಂಥದ್ದು ಶ್ರೀಲಂಕಾ ನೌಕಾಪಡೆ. ಇನ್ನು ಶ್ರೀಲಂಕಾ ನೌಕಾಪಡೆಯಲ್ಲಿ ಈಗಾಗಲೇ ದಾಳಿ ಮಾಡಲಾಗಿದೆ. ಅಲ್ಲಿದ್ದಂತಹ ಕೆಲವೊಂದು ನೌಕಾಪಡೆಗಳು ಕೂಡ ಸರ್ವನಾಶ ಆಗೋಗಿದೆ, ಧ್ವಂಸ ಆಗೋಗಿದೆ ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದ ಬರ್ತಾ ಇರುವಂತಹ ಮಾಹಿತಿ ಇದು. ಇದರಲ್ಲಿ 32 ಜನರನ್ನ ಅಲ್ಲಿರುವಂತಹ ನೌಕಾಪಡೆ ಅಥವಾ ಅಲ್ಲಿರುವಂತಹ ಸಿಬ್ಬಂದಿ ಏನ್ ಮಾಡಿದ್ರು ರಕ್ಷಣೆ ಮಾಡಿದ್ದಾರೆ. ಇನ್ನು 87 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಬೇಸರದ ಸಂಗತಿ. ಹಾಗಾಗಿ ಈ ಒಂದು ಯುದ್ಧ ಈಗಲೂ ಕೂಡ ಹೀಗೆ ಮುಂದುವರಿತಾ ಇದೆ. ಇನ್ನು ಯಾವ್ಯಾವ ದೇಶಗಳಿಗೆ ಹೋಗ್ತಾ ಇದೆ, ಯಾವ್ಯಾವ ದೇಶಗಳಲ್ಲಿ ಇದು ಎಫೆಕ್ಟ್ ಆಗ್ಬೋದು ಅಂತ ಹೇಳಿ ಗೊತ್ತಿಲ್ಲ. ನೋಡಿ, 2ನೇ ವಿಶ್ವ ಯುದ್ಧದ ಬಳಿಕ ಟಾರ್ಪಿಡೋ ಬಳಕೆ ಆಗ್ತಾ ಇದೆ. ಇಲ್ಲಿ ಟಾರ್ಪಿಡೋ ಬಳಸಿ ಇರಾನ್ ಯುದ್ಧ ನೌಕೆ ಧ್ವಂಸ ಮಾಡಲಾಗಿದೆ. ನೌಕೆಗೆ ದಾಳಿ ನಡೆಸಿದ್ದು ನಾವೇ ಅಂತ ಇದೀಗ ಅಮೆರಿಕ ಒಪ್ಕೊಂಡಿದೆ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಹೆಗ್ಸೆಟ್ ಕೊಟ್ಟಿರುವಂತಹ ಹೇಳಿಕೆ ಇದು. ನಾವೇ ಮಾಡಿದ್ದು ಅಂತ ಹೇಳಿ ಒಪ್ಕೊಂಡಿದ್ದಾರೆ. 2ನೇ ವಿಶ್ವ ಯುದ್ಧದ ಬಳಿಕ 3ನೇ ವಿಶ್ವ ಯುದ್ಧ ನಡಿಬಹುದು ಅಂತೇಳಿ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಆ ರೀತಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಷ್ಟು ದಿನ ಆದ್ರೂ ಕೂಡ ಈ ಒಂದು ಯುದ್ಧ ನಿಲ್ಲಿಲ್ಲ. ಹಾಗಾಗಿ ಇದೀಗ ಏನೆಲ್ಲ ಅಸ್ತ್ರಗಳನ್ನ ಬಳಸಬೇಕೋ ಎಲ್ಲಾ ಅಸ್ತ್ರಗಳನ್ನ ಮೂರೂ ದೇಶಗಳು ಬಳಸ್ತಾ ಇದ್ದಾವೆ. ಅದು ಇರಾನ್ ಇರಲಿ, ಇಸ್ರೇಲ್ ಇರಲಿ ಅಥವಾ ಅಮೆರಿಕ ಇರಲಿ, ಎಲ್ಲವೂ ಕೂಡ ಬಳಸ್ತಾ ಇದ್ದಾರೆ. ಈಗ 2ನೇ ವಿಶ್ವ ಯುದ್ಧದ ಬಳಿಕ
ಟಾರ್ಪಿಡೋ ಬಳಸಲಾಗ್ತಾ ಇದೆ. ಟಾರ್ಪಿಡೋ ಬಳಸಿ ಇರಾನ್ ಯುದ್ಧ ನೌಕೆ ಎಲ್ಲವೂ ಕೂಡ ಧ್ವಂಸ ಮಾಡಲಾಗ್ತಾ ಇದೆ. ನೋಡಿ, ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. Indian Ocean. In fact, yesterday in the Indian Ocean, and we'll play it on the screen there, an American submarine sunk an Iranian warship that thought it was safe in international waters. Instead, it was sunk by a torpedo. Quiet death. The first sinking of an enemy ship by a torpedo since World War II. Like in that war, back when we were still the War Department, we are fighting to win. Also, yesterday, the leader of the unit who attempted to assassinate President Trump has been hunted down and killed. Iran tried to kill President Trump, and President Trump got the last laugh. In fact, yesterday, in the Indian Ocean, and we'll play it on the screen there, an American submarine sunk in ನೋಡಿ, ಈಗಾಗಲೇ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಈಗಾಗಲೇ ಒಪ್ಕೊಂಡಿದ್ದಾರೆ, ನಾವೇ ಮಾಡಿರುವಂತ ದಾಳಿ ಅಂತ ಹೇಳಿ. ಇನ್ನು ಭಾರತದಲ್ಲಿ ಸಮರ ಅಭ್ಯಾಸ ನಡೆಸಿರುವಂತಹ IRIS ಸೇನಾ ನೌಕೆ ಈಗ ನೌಕಾಪಡೆ ಆಯೋಜಿಸಿದ್ದಂತಹ IFR ಮಿಲನ್ ಸಮರಾಭ್ಯಾಸ ಇದೆ. ಹಿಂದೂ ಮಹಾಸಾಗರದಲ್ಲಿ ದಾಳಿ ಮಾಡಿರುವಂತಹ ಅಮೆರಿಕ ವಿಶಾಖಪಟ್ಟಣಂನಲ್ಲಿ ಸಮರಾಭ್ಯಾಸದಲ್ಲಿ ಭಾಗಿಯಾಗಿತ್ತು. ಹಾಗಾಗಿ ಎಲ್ಲಾ ತಯಾರಿಗಳು ಕೂಡ ನಡೀತಾ ಇದೆ. ಎಲ್ಲರೂ ಕೂಡ ಅಲರ್ಟ್ ಆಗಿರ್ಬೇಕಲ್ವಾ. ಈಗ ಯಾವ ದೇಶದ ಮೇಲೆ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಅಲರ್ಟ್ ಆಗಿರುವಂಥದ್ದು. ಭಾರತದಲ್ಲಿ ಸಮರಾಭ್ಯಾಸ ನಡೆಸಿದೆ ಈಗ IRIS ಸೇನಾ ನೌಕೆ. ನೌಕಾಪಡೆ ಆಯೋಜನೆ ಮಾಡಿದಂತಹ IFR ಮಿಲನ್ ಸಮರಾಭ್ಯಾಸ ಇದು. ಇನ್ನು ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ಕೂಡ ದಾಳಿ ಮಾಡಿತ್ತು. ಈ ಹಿನ್ನೆಲೆ ಈ ರೀತಿಯಾಗಿ ಸಮರಾಭ್ಯಾಸ ಕೂಡ ಮಾಡಲಾಗ್ತಾ ಇದೆ. ವಿಶಾಖಪಟ್ಟಣಂನಲ್ಲೂ ಕೂಡ ಸಮರಾಭ್ಯಾಸದಲ್ಲಿ ಭಾಗಿಯಾಗಿತ್ತು. ಈ ಹಿನ್ನೆಲೆ ಇದೀಗ ಈ ರೀತಿಯಾಗಿ ಎಲ್ಲರೂ ಕೂಡ ಅಲರ್ಟ್ ಆಗ್ತಾ ಇದ್ದಾರೆ. ತಮ್ಮ ಕಡೆಯಿಂದ ಏನು ತಯಾರಿ ಮಾಡ್ಕೋಬೇಕು ಎಲ್ಲರೂ ಕೂಡ ಮಾಡ್ಕೊಳ್ತಿದ್ದಾರೆ. ಅದರಲ್ಲೂ ಕೂಡ ಈಗ ಬೆಳಗ್ಗೆಯಿಂದ ಬಂದಿದ್ದಂಥ ಮಾಹಿತಿ ಇರ್ಬೋದು, ಈಗಾಗಲೇ ಅಮೆರಿಕ ಇರ್ಬೋದು ಅಥವಾ ಇಸ್ರೇಲ್ ಇರ್ಬೋದು, ಇರಾನ್ ಇರ್ಬೋದು, ಯಾವ ದೇಶನ ನೋಡ್ತಾ ಇಲ್ಲ. ಎಲ್ಲಂದ್ರೆ ಅಲ್ಲಿ ಈಗ ದಾಳಿಗಳನ್ನು ಮಾಡ್ತಾ ಇರುವಂಥದ್ದು ಇರಾನ್ ದೇಶ. ಕಾರಣ ಏನು ಅಂತಂದ್ರೆ ಸುಮಾರು 56 ದೇಶಗಳನ್ನ ಸಿಂಗಲ್ ಆಗಿ ಫೇಸ್ ಮಾಡ್ತಾ ಇರುವಂಥದ್ದು, ಎದುರಾಕೊಂಡಿರುವಂಥದ್ದು ದೇಶ ಅಂತಂದ್ರೆ ಅದು ಇರಾನ್. ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾರೆಲ್ಲ ಸೇರಿ ಇಲ್ಲಿ ಜಂಟಿ ದಾಳಿಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಇರಾನ್ಗೆ ಗೊತ್ತಾಗ್ತಾ ಇದೆಯೋ ಅಂತಹ ದೇಶಗಳನ್ನೇ ಟಾರ್ಗೆಟ್ ಮಾಡಿ ನೌಕಾಪಡೆಗಳನ್ನ ಧ್ವಂಸ ಮಾಡೋದು, ಅಥವಾ ಕೆಲವೊಂದು ಕ್ಷಿಪಣಿಗಳು ಅವ್ರ ಹತ್ರ ಏನಿರುತ್ತೆ ಆ ಒಂದು ಯುದ್ಧ ನೌಕೆಗಳನ್ನ ಅವರು ವಾರ್ ಟೈಮಲ್ಲಿ ಏನು ಬಳಸ್ತಾ ಇದ್ರು ಅದೆಲ್ಲವೂ ಕೂಡ ಮೊದಲನೇದಾಗಿ ನಾಶ ಆಗಬೇಕು. ಅದಾದ ನಂತರ ಈ ಒಂದು ತೈಲ ಘಟಕ ಏನಿರುತ್ತೆ ಅಂತ ಒಂದು ತೈಲ ಘಟಕಗಳಿಂದಲೇ ಕೂಡ ಆ ಒಂದು ಕೇಂದ್ರ ಬಿಂದು ಆಗಿರುತ್ತೆ ಆ ಒಂದು ದೇಶಗಳು, ಅದು ಕೂಡ ಇದೀಗ ಸರ್ವನಾಶ ಮಾಡ್ತಾ ಇದೆ ಇರಾನ್. ಹಾಗಾಗಿ ಅಲ್ಲಿರುವಂತಹ ಕೇಂದ್ರ ಬಿಂದುಗಳು, ಅದು ತಮ್ಮ ಆಪೋಸಿಟ್ ದೇಶಗಳು ಯಾವೆಲ್ಲ ಇದ್ದಾವೋ ಅಲ್ಲಿರುವಂತಹ ಕೇಂದ್ರ ಬಿಂದುಗಳನ್ನ ಎಲ್ಲವೂ ಕೂಡ ಸರ್ವನಾಶ ಮಾಡಲಿಕ್ಕೆ ಇದೀಗ ಇರಾನ್ ಕೂಡ ಪಣ ತೊಡ್ತಾ ಇದೆ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಈಗ IRGC ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಶಸ್ತ್ರಾಸ್ತ್ರ ಸಂಗ್ರಹಾಲಯಗಳ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಅನ್ನ ಮಾಡಿರುವಂಥದ್ದು.